ಎಲ್ರಿಗೂ ನಮಸ್ಕಾರ. ಇವತ್ತು ಸೇವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಅರ್ಧ ಕೆಜಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನು. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ. ಅದೇನೆಂದರೆ 1 ಚಮಚ ಸಕ್ಕರೆ ನೀರು ಹಾಕಿ ಇಟ್ಟಿದ್ದೀನಿ ಕರಗಕ್ಕೆ. ಇದು ಕರಗಿದ ನಂತರ ಹಿಟ್ಟಿಗೆ ಮಿಕ್ಸ್ ಮಾಡೋಣ. ನಂತರ ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ ಮತ್ತು ಕಾಸಿರುವಂತಹ ಬಿಸಿ ಎಣ್ಣೆ. ಬಿಸಿಯಾಗಿರುತ್ತೆ ಇದು. ಸ್ವಲ್ಪ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಸೇವ್ ಮಾಡ್ತಾ ಇರೋದು ಉಂಡಿಗೋಸ್ಕರ. ಹಾಗಾಗಿ ನಾನು ಇಲ್ಲಿ ಉಪ್ಪು ಅಥವಾ ಖಾರ ಯಾವುದೂ ಬಳಸ್ತಾ ಇಲ್ಲ. ಇದು ಉಂಡಿ ಸೇವ್ ಮಾಡ್ತಾ ಇರೋದು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಸಕ್ಕರೆ ನೀರನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕಿ ನಾವು ಹಿಟ್ಟನ್ನು ಕಲಿಸಿಟ್ಕೊಳ್ಳೋಣ. ಈ ಥರ ಕಲಿಸಿಟ್ಟಿದ್ದೀನಿ ನಾನು. ಇದನ್ನು ಒಂದು 15-20 ನಿಮಿಷ ಬಿಟ್ಟು ನಂತರ ಸೇವ್ ಮಾಡೋಣ. ಬನ್ನಿ, ಇವಾಗ 15 ನಿಮಿಷದ ನಂತರ ಹಿಟ್ಟು ರೆಡಿಯಾಗಿದೆ. ನಾನು ಇಲ್ಲಿ ಒತ್ತಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊತಾ ಇದ್ದೀನಿ. ಚಕ್ಲಿ ಒತ್ತಳು ಬರುತ್ತಲ್ಲ, ಅದಕ್ಕೆ ಇದನ್ನು ಸೇವಿಂದಕ್ಕೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಿಟ್ಟನ್ನು ಹಾಕಿ ರೆಡಿ ಇಟ್ಕೊಳ್ಳೋಣ. ಅತಿ ಗಟ್ಟಿನೂ ಕಲಿಸ್ಕೊಳ್ಬಾರ್ದು, ಅತಿ ಮಿದುವಾಗಿನೂ ಕಲಿಸ್ಕೋಬಾರ್ದು. ಒಂದು ಹದಕ್ಕೆ ಇಷ್ಟಿದ್ರೆ ಸಾಕು. ಇದು ಒತ್ತಕ್ಕೆ ಈಸಿ ಆಗುತ್ತೆ. ಇವಾಗ ನಮ್ಮದು ರೆಡಿಯಾಗಿದೆ. ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನೂ ಕಾದಿದೆ. ನಾವು ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇದನ್ನು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕೆಂದರೆ ಎಣ್ಣೆ ಕಾದಿರೋದ್ರಿಂದ ಅದು ಹವೆ ನಮ್ಮ ಕೈಗೆ ಬಡಿತಾ ಇರುತ್ತೆ. ಸ್ವಲ್ಪ ಹೈಟಿಂದನೇ ಮಾಡ್ಕೊಳ್ಬೇಕು. ಈ ಥರ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಇದು 1-2 ನಿಮಿಷ ಬೇಯಬೇಕು. ಇವಾಗ ಒಂದು ಸೈಡು ಕರೆದ ನಂತರ ಇದನ್ನು ಹೊಳ್ಳಿಸಿ ಇನ್ನೊಂದು ಸರಿ ಹಾಕ್ಕೋಬೇಕು. ಇದನ್ನು ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ರೆಡಿಯಾಗಿದೆ. ಇವಾಗ ಈ ಥರ ಈ ಕಲರ್ ಬಂದರೆ ಸಾಕು. ಚೆನ್ನಾಗಿರುತ್ತೆ. ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಿ ಇದೇ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಖಾರ, ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡು ನಿಮಗೆ ಯಾವ ಥರ ಬೇಕು ಇದೇ ಥರನೇ ನೀವು ಒತ್ಕೋಬೋದು ಸೇವನ್ನ. ಬಟ್ ನಾನಿಲ್ಲಿ ಖಾರ, ಉಪ್ಪು ಎದಕ್ಕೆ ಯೂಸ್ ಮಾಡಿಲ್ಲ ಅಂದರೆ ನಾನು ಇದು ಉಂಡಿಗೋಸ್ಕರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಅದಕ್ಕೆ ಉಪ್ಪು ಹಾಕೊಳ್ಳೋದು ಬೇಕಾಗಿರಲ್ಲ. ಯಾಕಂದರೆ ನಾವು ಬೆಲ್ಲದಿಂದ ಉಂಡಿ ಮಾಡಬೇಕಲ್ವ, ಅದಕ್ಕೆ. ನೋಡಿ, ಈ ಥರ ಇಷ್ಟು ಸೇವನ್ನ ಮಾಡಿಟ್ಕೊಂಡಿದ್ದೇನೆ ನಾನು. ಮನೆಯಲ್ಲೇ ಫ್ರೆಶ್ ಆಗಿ ಸೇವ್ ಮಾಡಿ ನಾವು ಉಂಡಿಗಳನ್ನು ಮಾಡ್ಕೋಬೋದು. ಇವಾಗ ಹಬ್ಬಗಳು ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಮಗೆ ಉಂಡಿ ಬೇಕು ಅಂದರೆ ಮನೆಯಲ್ಲೇ ನಾವು ತಯಾರು ಮಾಡ್ಕೋಬೋದು. ಈ ಥರ ನೋಡಿ, ಎಷ್ಟೊಂದು ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ಇದನ್ನು ಉಂಡಿ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ಅದರಲ್ಲಿ ನೋಡ್ಕೋಬೋದು.